ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಮನೋರಮ ಅವರು ಇಷ್ಟ ಇಲ್ಲದೆ ಇದ್ರೂ ಲಾವಣ್ಯನ ಯಾಕೆ ಸೊಸೆ ಮಾಡ್ಕೊಂಡ್ರು ಅನ್ನೋದನ್ನು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೀರಾ ಅಲ್ವಾ? ಯಾರು ನೋಡಿಲ್ವೋ ದಯವಿಟ್ಟು ಈಗಲೇ ಆ ಸಂಚಿಕೆ ನೋಡಿ ನಂತರ ಈ ಸಂಚಿಕೆ ನೋಡಿ, ಆಗ ಕಥೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಮುಂದೇನಾಗತ್ತೆ ಅಂತ ನೋಡೋಣ. ಅಬ್ಬಾ, ಅಂತೂ ಇಂತೂ ಅಣ್ಣ ಅತ್ತಿಗೆ ಸಿಟಿಗೆ ಹೋದ್ರು. ಇನ್ಮೇಲೆ ನಿನಗೆ ಸ್ವಲ್ಪ ಆರಾಮಾಗತ್ ಕಣೆ ಲಾವಣ್ಯ. ನಾನು ಒಂದಷ್ಟು ದಿನದಿಂದ ಗಮನಿಸ್ತಾನೇ ಇದ್ದೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಮನೆ ಕೆಲಸ ಒಂದಾದ್ಮೇಲೆ ಒಂದು ಮಾಡ್ತಾನೇ ಇರ್ತೀಯ. ನನಗೆ ಮಾತಾಡಬೇಕು, ಅಮ್ಮಂಗೆ ಜೋರು ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ಅದು ಸರಿಯಲ್ಲ. ಮದುವೆ ಆದಮೇಲೆ ಅಮ್ಮಂಗೆ ಹಾಗೆ ಮಾತಾಡಿದ್ರೆ ಅದೆಲ್ಲ ನಿನ್ನ ಮೇಲೆ ತೆಗಿತಾರೆ ಅಂತ ಒಂದು ಕಡೆ ಭಯ. ಮತ್ತೆಷ್ಟಂದ್ರೂ ಅಮ್ಮ ಅಲ್ವಾ, ಹಾಗಾಗಿ ಹಲ್ಕಚ್ಕೊಂಡು ಸಹಿಸ್ಕೊಂಡಿದ್ದೆ. ಇನ್ಮೇಲೆ ಸ್ವಲ್ಪ ಆರಾಮಾಗತ್ ಬಿಡು, ಬೇಜಾರು ಮಾಡ್ಕೋಬೇಡ. ಇಲ್ಲ ರೀ, ಮನೆ ಕೆಲಸ ಮಾಡಕ್ಕೆ ನಂಗೆ ಯಾವ ಬೇಜಾರು ಇಲ್ಲ. ಮುಂಚೆಯಿಂದನೂ ಮಾಡ್ಕೊಂಡೇ ಇದ್ದಾಳಲ್ವಾ, ಈಗ ಸ್ವಲ್ಪ ಜಾಸ್ತಿ ಅಷ್ಟೇ. ಒಂದೆರಡು ದಿನ ಕಷ್ಟ ಅನ್ನಿಸ್ತು, ಆಮೇಲೆ ನಿಧಾನಕ್ಕೆ ಅಭ್ಯಾಸ ಆಯಿತು. ಇಷ್ಟಕ್ಕೂ ನಿಧಿ ಅಕ್ಕ ತುಂಬ ಒಳ್ಳೆಯವರು ರೀ. ಸ್ವಲ್ಪ ಸ್ಟೈಲ್ ಮಾಡ್ಕೋತಾರೆ, ಸ್ವಲ್ಪ ಸ್ಟೈಲಾಗಿ ಮಾತಾಡ್ತಾರೆ. ಮನೆ ಕೆಲಸ ಏನೂ ಗೊತ್ತಿಲ್ಲ ಅನ್ನೋದು ಬಿಟ್ಟರೆ ಸ್ವಭಾವತಃ ತುಂಬ ಒಳ್ಳೆಯವರು. ನಿನಗೆಷ್ಟು ಒಳ್ಳೆ ಸ್ಫೂರ್ತಿ ಮಾತು ಹೇಳಿದ್ದಾರೆ ಗೊತ್ತಾ? ಹೌದಾ? ಅದ್ಗೆ ನಿನಗೆ ಸ್ಫೂರ್ತಿ ತರೋಂಥ ಮಾತು ಹೇಳಿದಾರ? ನಂಬಕ್ಕೆ ಆಗಲ್ಲ ಕಣೆ. ಏನು ಹೇಳಿದ್ರು? ನನ್ನ ಮದುವೆ ಆಯಿತು, ಇಲ್ಲಿಗೆ ಜೀವನ ಮುಗೀತು, ಇನ್ನೇನಿದ್ರು ಮನೆ ಕೆಲಸ, ಗಂಡ ನೋಡ್ಕೊಳ್ಳೋದು, ಅತ್ತೆ ಮಾವನ ಸೇವೆ, ಮುಂದೆ ಮಕ್ಕಳು ಆಗುತ್ತೆ ಅವ್ರು ನೋಡ್ಕೊಳ್ಳೋದು, ಇಷ್ಟರಲ್ಲೇ ನನ್ನ ಜೀವನ ಅಂತ ಅನ್ಕೋಬೇಡ. ಓದ್ಕೊಂಡಿದ್ಯಾ, ಏನಾದರೂ ಕೆಲಸ ಮಾಡೋಕ್ಕಾಗತ್ತಾ ಟ್ರೈ ಮಾಡು, ಜಾಬಿಗೆ ಹೋಗೋಕ್ಕಾಗತ್ತಾ ನೋಡು. ಏನೂ ಆಗಲಿಲ್ಲ ಅಂದರೆ ನವನೀತನ ಜೊತೆಗೆ ಅಂಗಡಿಗೆ ಹೋಗು, ಅಂಗಡಿ ನೋಡ್ಕೊ, ಅಕೌಂಟ್ಸ್ ನೋಡ್ಕೊ, ಏನಾದರೂ ಒಂದು ಮಾಡು. ನವನೀತಂಗೂ ಹೆಲ್ಪ್ ಆಗತ್ತೆ. ಬೇರೆ ಯಾರಿಗೋ ಕೊಡೋ ದುಡ್ಡು ನಿಂಗೆ ಕೊಡಲಿ, ನೀನು ತಗೋ ಅದನ್ನು. ನಿನಗೇನೋ ಒಂದು ಪರ್ಸ್ನಲ್ ಖರ್ಚಿರುತ್ತೆ, ಅದಕ್ಕಾಗತ್ತೆ. ಏನಾದರೂ ಒಂದು ಕೆಲಸ ಮಾಡು, ಮನಸ್ಸಿಗೂ ಒಂದು ಸ್ವಲ್ಪ ಆರಾಮಾಗತ್ತೆ. ಹಾಬಿ ಮಾಡು, ಏನಾದರೂ ಮಾಡು. ಬರೀ ಇಷ್ಟೇನು ಗೋಡೆ ಒಳಗಿರಬೇಡ ಅಂತೆಲ್ಲ ಹೇಳಿದ್ದಾರೆ ರೀ. ತುಂಬ ಒಳ್ಳೆಯವರು ಅವರು. ಹೌದಾ? ಅದಕ್ಕೆ ಇಷ್ಟೆಲ್ಲ ಮಾತಾಡಿದ್ರಾ? ನಿಜ ನೋಡು, ಬಟ್ಟೆ ನೋಡಿ ಮನುಷ್ಯರನ್ನ ಅಳಿಬಾರ್ದು ಅಂತ. ಸ್ಟೈಲ್ ಮಾಡ್ಕೋತಾರೆ, ಒಂಥರ ವಿಚಿತ್ರವಾಗಿ ಮಾತಾಡ್ತಾರೆ ಅಂತ ನನ್ಗೆ ಅವ್ರ ಬಗ್ಗೆ ಒಂಥರ ತಿರಸ್ಕಾರ ಇತ್ತು. ಇನ್ನೊಂದು ಏನಂದ್ರೆ ಅಮ್ಮ ಅವರನ್ನ ತಲೆ ಮೇಲೆ ಕೂರಿಸ್ಕೊಂತಾರಲ್ಲ, ಅದೊಂದ್ ರೀತಿಲಿ ಸಿಟ್ಟು ಇದೆ ಅಂತ. ಸಿಟ್ಟು ಹೌದು. ಹಂಗಾಗಿ ಅವ್ರನ್ನ ಕಂಡ್ರೆ ನಂಗೆ ಅಷ್ಟಕ್ಕಷ್ಟೇ ಇತ್ತು. ನೀನು ಅವ್ರ ಜೊತೆಲೇ ಇದ್ದು ಅವ್ರ ಗುಣನೆಲ್ಲ ತಿಳ್ಕೊಂಡಿದ್ಯಾ ನೋಡು. ಹಾ ಹೌದು ರೀ, ಎಲ್ಲರೂ ಒಳ್ಳೆಯವರೇನೆ. ಅತ್ತೆಗೆ ಮಾತ್ರ ಯಾಕೋ ನನ್ನನ್ನು ಕಂಡ್ರೆ ಆಗಲ್ಲ ಅಂತ ಅನಿಸ್ತಾ ಇದೆ. ನಾನು ಚಾಡಿ ಹೇಳಿದೆ ಅಂತ ಅನ್ಕೋಬೇಡಿ, ಆದರೆ ಎಲ್ಲೋ ಒಂದು ಕಡೆ ಅನ್ಸುತ್ತೆ ಇವತ್ತಲ್ಲ ನಾಳೆ ನಾನು ಅತ್ತೆ ಮನಸ್ಸನ್ನು ಗೆಲ್ತೀನಿ ಅಂತ. ಹಬ್ಬ ದೇವ್ರೆ, ನಿನಗಿಷ್ಟು ನಂಬಿಕೆ ಇದೆಯಲ್ಲ, ಸಾಕು ಬಿಡು, ನಿನ್ ಗೆದ್ದೇ ಗೆಲ್ತೀಯ. ಇವತ್ತೆಲ್ಲ ನಾಳೆ ಅಮ್ಮನೂ ಬದಲಾಗ್ತಾರೆ. ಹಾಗೆ ಆಗತ್ತೆ, ಒಳ್ಳೇದಾಗ್ಲಿ. ನಾನಿನ್ನು ಅಂಗಡಿಗೆ ಹೊರಡ್ತೀನಿ. ರೀ, ತಿಂಡಿ ತಿನ್ಕೊಂಡು ಹೋಗಿ. ತಿಂಡಿ ತಿನ್ಕೊಂಡೆ ಹೋಗೋದ್ ಕಣೆ, ಹೆದರ್ಕೋಬೇಡ. ಇವತ್ತು ತಿಂಡಿಗೇನೆ? ಇವತ್ತು ನೀರು ದೋಸೆ ಅತ್ತೆ. ಹಿಟ್ಟು ರುಬ್ಬಿದ್ದೀನಿ, ಚಟ್ನಿ ಒಂದು ಮಾಡಬೇಕಷ್ಟೆ. ಬೇಗ ಬೇಗ ಮಾಡು, ನಂಗೆ ಯಾಕೋ ತುಂಬ ಹಶ್ವಾಗ್ತಾ ಇದೆ. ಬೇಗ. ಆಯಿತು ಅತ್ತೆ. ಅವಳು ಆ ಕಡೆ ಹೋಗ್ತಾ ಇದ್ದಾಳೆ, ಇದೇ ಒಳ್ಳೆ ಸಮಯ. ಹಿಟ್ಟಿಗೆ ಸರಿಯಾಗಿ ಉಪ್ಪು ಸುರಿದಿಡ್ತೀನಿ. ಮನೆಯವರೆಲ್ಲರೂ ಇವ್ರಿಗೆ ಬೈಯೋ ಹಾಗೆ ಮಾಡ್ತೀನಿ. ಹಿಟ್ಟು ಇಲ್ಲೇ ಇದೆ, ಉಪ್ಪಿನ ಡಬ್ಬಿ ಇಲ್ಲೇ ಮೇಲಿದೆ, ಸುರಿದು ಬಿಡ್ತೀನಿ. ಏನಾಯ್ತತೆ? ಯಾಕಿಷ್ಟು ಗಾಬರಿಯಿಂದ ಬರ್ತಿದ್ದೀರಾ? ಅದು ಏನಿಲ್ಲ ಕಣೆ, ಎಲ್ಲ ರೆಡಿ ಆಯ್ತಾ ಅಂತ ನೋಡಿದೆ ಅಷ್ಟೇ. ಯಾಕೋ ತುಂಬ ಕಾಲು ನೋವ್ತಾ ಇದೆ. ನಾನು ಹೊರಗಡೆ ಹೋಗಿ ಕೂತ್ಕೊಳ್ತೀನಿ, ತಿಂಡಿ ಆದ್ಮೇಲೆ ಕರಿ. ಮತ್ತೆ ಗೊತ್ತಾಯ್ತು. ಅಯ್ಯಪ್ಪ, ಒಂದಿಷ್ಟು ಚಿಕ್ಕ ಕೆಲಸ ಮಾಡೋಕ್ಕೆ ಎಷ್ಟೊಂದು ಕಷ್ಟ ಅನ್ನಿಸ್ತು. ಕೆಟ್ಟ ಕೆಲಸ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರಬೇಕಪ್ಪ, ತುಂಬಾ ಕಷ್ಟ. ಅಯ್ಯಪ್ಪ ಸದ್ಯ ಏನೇ ಆಗಲಿ, ಸೊಸೆ ಎದುರಿಗೆ ಮೊದಲನೇ ವಿಜಯ ಸಾಧಿಸ್ಬಿಟ್ಟೆ.
ಈಗ ನನ್ನ ಮಗ ಹಸ್ಕೊಂಡು ಬರ್ತಾನೆ, ಉಪ್ಪಿರೋ ದೋಸೆ ತಿಂತಾನೆ, ಅವಳನ್ನ ಬಾಯ್ ತುಂಬ ಬೈತಾನೆ. ನಮ್ಮ ನವನೀತಂಗೆ ಹಶ್ವಾದಾಗ ಒಳ್ಳೆ ಊಟ ಸಿಗಬೇಕು, ಚೂರು ಹೆಚ್ಚು ಕಡಿಮೆ ಆದರೆ ಚೆನ್ನಾಗಿ ಬೈತಾನೆ. ಇದೇ ಅವಳಿಗೆ ಮಾರಿ ಹಬ್ಬ. ಆಹಾ, ಇಲ್ಲೇ ಕುತ್ಕೊಂಡು ಪಿಕ್ಚರ್ ನೋಡ್ತೀನಿ. ಲಾವಣ್ಯ, ಏನಿದು ಘಮ ಘಮ ಈರುಳ್ಳಿ ಪರಿಮಳ? ಅಕ್ಕಿ ರೊಟ್ಟಿ ಮಾಡ್ಬೇಕಾದ್ರೆ ಈರುಳ್ಳಿ ಪರಿಮಳ ಮನೆ ತುಂಬ ಹರಡೋದು ಸಹಜ ಅಲ್ವೇನ್ರಿ? ಹೌದು ಕಣೆ, ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ಕಣೆ, ತುಂಬಾ ರುಚಿಯಾಗಿದೆ. ಇನ್ನೂ ಒಂಥರ ಡಿಫ್ರೆಂಟ್ ಆಗಿದೆ. ರೊಟ್ಟಿನ ತಟ್ಟದಲ್ವಾ? ಇದೇನಿದ್ ನೀನು ದೋಸೆ ತರ ಮಾಡ್ತಿದ್ಯಾ? ಹಾ, ಲೇಟ್ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಹಿಟ್ಟನ್ನು ತೆಳ್ಳಗೆ ಮಾಡಿ ಹುಯ್ತಾ ಇದ್ದೀನ್ರಿ. ಟೇಸ್ಟ್ ಹೆಂಗಾಗಿದೆ? ಟೇಸ್ಟ್ ಅದ್ಭುತ ಅದ್ಭುತ ಕಣೆ, ಸಖತ್ತಾಗಿದೆ. ನಾನಿವತ್ತು 4-5 ರೊಟ್ಟಿನ ದೋಸೆನ ಏನೋ ಒಂದು ತಿನ್ನೋನೆ. ನಾನು ಯಾವತ್ತೂ ಇಂಥ ರುಚಿಯಾದ ದೋಸೆ ತಿಂದೇ ಇಲ್ಲ. ಇದನ್ ದೋಸೆ ಅನ್ಬೇಕೋ ರೊಟ್ಟಿ ಅನ್ಬೇಕೋ ಗೊತ್ತಿಲ್ಲ, ಒಟ್ನಲ್ಲಿ ಸಖತ್ತಾಗಿದೆ ಕಣೆ. ಹಾ, ಇದೇನಿದು? ನನಗಿವತ್ತು ಸೋಲ್ ಗ್ಯಾರಂಟಿನಾ? ಆ ಥರ ಉಪ್ಪು ಸುರಿದಿಟ್ಟಿದ್ದೆ. ನನ್ನ ಹತ್ರ ನೀರು ದೋಸೆ ಅಂದವಳು ಈಗ ರೊಟ್ಟಿ ಮಾಡಿದಾಳೆ. ಏನಿದು? ಏನೇ ಆಗಲಿ, ಒಳಗೆ ಹೋಗಿ ನೋಡ್ಕೊಂಡು ಬರ್ತೀನಿ. ಹಬ್ಬ ಲಾವಣ್ಯ, ಸೂಪರ್ ಆಗಿತ್ತು. ಹೊಟ್ಟೆ ತುಂಬ ತಿಂದೆ. ಅಂಗಡಿಗೆ ಹೋಗಿ ನಾನು ಮಲಗದೆ ಇದ್ರೆ ಸಾಕು. ಸರಿ, ಬರ್ತೀನಿ. ಆಯ್ತು ರೀ, ಹೋಗ್ಬಿಟ್ಟು ಬನ್ನಿ. ಮನೋರಮ ಕುತೂಹಲ ತಡೆಯಕ್ಕಾಗದೆ ಅಡುಗೆ ಮನೆಗೆ ಹೋದ್ರು. ಏ ಲಾವಣ್ಯ, ಅದೇ ನಿಮಗೂ ನಾನು ದೋಸೆ ಹಾಕ್ಕೊಡ್ತೀನಿ, 2 ನಿಮಿಷ. ಮಾವ ಅವ್ರದ್ದು ಆದಮೇಲೆ ನಿಮಗೆ ಕೊಡ್ತೀನಿ. ನಾನು ನಿನ್ನ ಹತ್ರ ತಿಂಡಿ ಕೇಳಕ್ಕೆ ಬರಲಿಲ್ಲ. ನನ್ನ ಹತ್ರ ನೀರು ದೋಸೆ ಅಂತ ಹೇಳಿ ಈಗ ರೊಟ್ಟಿ ಮಾಡಿದ್ಯಾ? ಯಾಕೆ ಹಾಗೆ ಸುಳ್ಳು ಹೇಳಬೇಕು? ಅತ್ತೆ, ನಾನೇನು ಸುಳ್ಳು ಹೇಳಿರಲಿಲ್ಲ. ನೀರು ದೋಸೆಗಂತನೇ ಹಿಟ್ಟು ರುಬ್ಬಿಟ್ಟಿದ್ದೆ. ಆದರೆ ನಾನು ಆ ಕಡೆ ಹೋದ ತಕ್ಷಣ ನೀವು ಉಪ್ಪು ಸುರಿದ್ರಲ್ಲ, ಅದನ್ನು ನೋಡಿದೆ. ದೇವರು ನನ್ನ ಕಡೆಗಿದ್ದ. ನೀವು ಉಪ್ಪು ಸುರಿದ್ರಿ, ಒಂದೇ ಉಸಿರಿಗೆ ಓಡೋದ್ರಿ. ಉಪ್ಪು ಮೇಲೇ ಇತ್ತು. ಎಷ್ಟು ಸಾಧ್ಯನೋ ಅಷ್ಟು ಉಪ್ಪು ತೆಗೆದು ಚೆಲ್ಲದೆ, ಆಮೇಲೆ ಇನ್ನೂ ಏನಾದ್ರು ಉಪ್ಪಿನಂಶ ಜಾಸ್ತಿ ಆದರೆ ಅಂಥೇಳಿ ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪೆಲ್ಲ ಹೆಚ್ಚಾಕಿ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ರೊಟ್ಟಿ ಹಿಟ್ಟು ಥರ ಮಾಡಿದೆ. ಅದನ್ನೇ ಹಾಕ್ಕೊಟ್ಟೆ. ಯಾಕತ್ತೆ ಹೀಗೆ ಮಾಡ್ತೀರಾ? ನಾನು ನಿಮಗೆ ಅಂಥದ್ದೇನು ಮಾಡಿದ್ದೀನಿ? ಹೋ, ಎಲ್ಲದನ್ನು ನೋಡ್ಬಿಟ್ಯಾ? ಇರಲಿ ಬಿಡು, ಒಳ್ಳೇದಾಯಿತು. ನಾನು ಯಾಕೆ ಹಾಗೆ ಮಾಡಿದೆ ಅಂದರೆ, ನನಗೆ ನೀನು ಇಷ್ಟ ಇಲ್ಲ. ನನ್ನ ಗಂಡನ ಒತ್ತಾಯಕ್ಕೆ, ನನ್ನ ಮಗನ ಬಲವಂತಕ್ಕೆ ನಿನ್ನನ್ನು ಸೊಸೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡೆ. ನಿನ್ನನ್ನು ಈ ಮನೆಯಿಂದ ಓಡಿಸಿ ನನ್ನ ಮಗನಿಗೆ ಶ್ರೀಮಂತರ ಮನೆ ಹುಡುಗಿ ಜೊತೆಗೆ ಮದುವೆ ಮಾಡಬೇಕು ಅನ್ನೋದು ನನ್ನ ಆಸೆ, ಹಠ, ಛಲ ಎಲ್ಲದನ್ನು. ಅದಕ್ಕೋಸ್ಕರ ಒಂದೊಂದೇ ಪ್ರಯತ್ನ ಮಾಡ್ತೀನಿ. ಇವತ್ತು ನಾನು ಸೋತಿರ್ಬೋದು, ನಾಳೆ ಗೆದ್ದೇ ಗೆಲ್ತೀನಿ. ಅತ್ತೆ, ಇವತ್ತು ನಾನು ಬಡವ್ರ ಮನೆ ಹುಡುಗಿ ಆಗಿರ್ಬೋದು, ಹಿಂದೆ ನಾನು ಶ್ರೀಮಂತರ ಮನೆ ಹುಡುಗಿನೇ ಆಗಿದ್ದೆ ಅಲ್ವಾ? ಆವಾಗ ನನ್ನ ಸೊಸೆ ಅಂತ ನನ್ನನ್ನು ತಲೆ ಮೇಲೆ ಕುಸ್ಕೊಳ್ತಿದ್ದವ್ರು ನೀವೇ ತಾನೇ? ವಿನೀತನ ಮದುವೆ ಆಗಲಿ ತಕ್ಷಣ ನವನೀತಂಗೂ ನಿಂಗೂ ಮದುವೆ ಅಂತ ಹೇಳ್ತಿದ್ದಿದ್ದು ನೀವೇ ತಾನೇ? ಇವತ್ತು ನನಗೆ ಅಪ್ಪ ಅಮ್ಮ ಇಲ್ಲ, ನಾನು ಬಡವಳು ಅಂತ ಈ ಥರ ಮಾಡ್ತಿದ್ದೀರಾ? ಅತ್ತೆ, ದುಡ್ಡಿಗೆ ಎಷ್ಟೇ ಸಂಪಾದನೆ ಮಾಡ್ಬೋದು, ಪ್ರೀತಿನ ಸಂಪಾದನೆ ಮಾಡೋಕ್ಕಾಗಲ್ಲ ಅತ್ತೆ. ನೀವೇನು ಮಾಡ್ತೀರೋ ಮಾಡಿ ಅತ್ತೆ. ದೇವರು ಹಣೆಯಲ್ಲಿ ಬರ್ದಿದ್ದಾನೆ, ಯಾರ ಕೈಲೂ ತಪ್ಸೋಕ್ಕಾಗಲ್ಲ. ನನ್ನ ನ್ಯಾಯ ನೀತಿ ಇರೋವರೆಗೂ ದೇವ್ರು ನನ್ನನ್ನು ಕಾಪಾಡ್ತಾನೆ. ನಿಮ್ಮ ಪ್ರಯತ್ನ ನೀವು ಮಾಡಿ. ಇವತ್ತಲ್ಲ ನಾಳೆ ನಿಮಗೆ ಎಲ್ಲದೂ ಅರ್ಥ ಆಗತ್ತೆ. ವೇದಾಂತ ಪುರಾಣಗಳು ಕೇಳೋದಕ್ಕೆ ಚೆನ್ನಾಗಿರುತ್ತೆ ಲಾವಣ್ಯ. ನಿಮ್ಮಂಥ ಬಡವರಿಗೆ ಸಮಾಧಾನ ಮಾಡ್ಕೊಳ್ಳೋಕ್ಕೆ ವೇದಾಂತ ಪುರಾಣಗಳು ತುಂಬ ಅವಶ್ಯಕ. ನೀನು ಅದನ್ನು ಮುಂದುವರಿಸು, ನಾನು ನನ್ನ ಕೆಲಸನ ಮುಂದುವರಿಸ್ತೀನಿ. ನನ್ನ ಹಠ ಛಲ ಗೆಲ್ಲತ್ತೋ, ನಿನ್ನ ನ್ಯಾಯ ನಿಷ್ಠೆ ಇದನ್ನದು ಪ್ರಾಮಾಣಿಕತೆ ಗೆಲ್ಲತ್ತೋ ನೋಡೇ ಬಿಡೋಣ.